ಒಂದು ಚಿಕ್ಕ ಊರಿನಲ್ಲಿ ಅರ್ಜುನ್ ಎಂಬ ಹುಡುಗ ವಾಸಿಸುತ್ತಿದ್ದ. ಅವನಿಗೆ ಒಂದು ವಿಚಿತ್ರ ಹವ್ಯಾಸ ಇತ್ತು: ಹಳೆಯ ವಸ್ತುಗಳನ್ನು ಹುಡುಕುವುದು. ಒಂದು ದಿನ ಅವನು ತನ್ನ ತಾತನ ಹಳೆಯ ಮನೆಯಲ್ಲಿ ಒಂದು ಧೂಳು ತುಂಬಿದ ಪೆಟ್ಟಿಗೆಯನ್ನು ಕಂಡುಹಿಡಿದ. ಆ ಪೆಟ್ಟಿಗೆಯನ್ನು ನಿಧಾನವಾಗಿ ತೆರೆದಾಗ ಅದರೊಳಗೆ ಒಂದು ಹಳೆಯ ಕಬ್ಬಿಣದ ಕೀಲಿ ಇತ್ತು. ಅರ್ಜುನ್ ಯೋಚಿಸಿದ, ಈ ಕೀಲಿ ಯಾವ ಬಾಗಿಲಿಗೆ ಸೇರಿರಬಹುದು? ಅವನು ಮನೆ ತುಂಬ ಹುಡುಕಲು ಶುರು ಮಾಡಿದ. ಒಂದು ಬಾಗಿಲು, ಇನ್ನೊಂದು ಬಾಗಿಲು, ಆದರೆ ಯಾವುದೂ ತೆರೆಯಲಿಲ್ಲ. ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ಅಲ್ಲಿಲ್ಲ, ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ಆ ಕೀಲಿಯ ರಹಸ್ಯ ಏನು? ಮರುದಿನ ಬೆಳಗ್ಗೆ ಅವನು ಮನೆ ಹಿಂದಿನ ತೋಟಕ್ಕೆ ಹೋದ. ಅಲ್ಲಿ ಒಂದು ದೊಡ್ಡ ಮರದ ಹಿಂದೆ ಒಂದು ಹಳೆಯ ಮರದ ಬಾಗಿಲು ಕಾಣಿಸಿಕೊಂಡಿತು. ಅರ್ಜುನ್ ಹೃದಯ ಬಡಿದುಕೊಳ್ಳುತ್ತಿತ್ತು. ಅವನು ನಿಧಾನವಾಗಿ ಕೀಲಿಯನ್ನು ಬಾಗಿಲಿನ ತಾಲೆಯಲ್ಲಿ ಹಾಕಿದ. ಕ್ಲಿಕ್! ಬಾಗಿಲು ನಿಧಾನವಾಗಿ ತೆರೆದಿತು. ಅದರೊಳಗೆ ಒಂದು ಸಣ್ಣ ಕೊಠಡಿ ಇತ್ತು. ಗೋಡೆಗಳ ಮೇಲೆ ಹಳೆಯ ಚಿತ್ರಗಳು, ಮಧ್ಯದಲ್ಲಿ ಒಂದು ಸಣ್ಣ ಪೆಟ್ಟಿಗೆ. ಅರ್ಜುನ್ ಅದನ್ನು ತೆರೆದ. ಅದರೊಳಗೆ ಒಂದು ಹಳೆಯ ಪತ್ರ ಇತ್ತು. ಅದು ಅವನ ತಾತನ ಕೈಬರಹ. ಪತ್ರದಲ್ಲಿ ಹೀಗೆ ಬರೆಯಲಾಗಿತ್ತು: ಅರ್ಜುನ್, ನೀನು ಈ ಪೆಟ್ಟಿಗೆಯನ್ನು ಕಂಡಿದ್ದರೆ ಅರ್ಥ ನೀನು ಕುತೂಹಲದಿಂದ ಬದುಕುವ ಹುಡುಗ. ಈ ಕೊಠಡಿ ನಮ್ಮ ಕುಟುಂಬದ ನೆನಪುಗಳಿಗಾಗಿ. ಆದರೆ ಒಂದು ವಿಷಯ ನೆನಪಿಟ್ಟುಕೋ: ಕುತೂಹಲವೇ ಜೀವನದ ದೊಡ್ಡ ಬಾಗಿಲುಗಳನ್ನು ತೆರೆಯುವ ಕೀಲಿ. ಅರ್ಜುನ್ ಮುಖದಲ್ಲಿ ಒಂದು ದೊಡ್ಡ ನಗು ಮೂಡಿತು. ಅವನಿಗೆ ಈಗ ಅರ್ಥ ಆಯಿತು. ಅವನು ಕಂಡದ್ದು ಕೇವಲ ಒಂದು ಕೊಠಡಿಯಲ್ಲ, ಒಂದು ಜೀವನ ಪಾಠ.